ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿವಾದ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ರಾಜಮಾತೆ ಪ್ರಮೋದಾ ದೇವಿ ಕೂಡ ಈಗ ಮಧ್ಯ ಪ್ರವೇಶ ಮಾಡಿದ್ದಾರೆ. ಬೇಬಿ ಬೆಟ್ಟ ನಮ್ಮ ಆಸ್ತಿ, ಅರಮನೆಗೆ ಸೇರಿದ್ದು, ನಮ್ಮ ಅನುಮತಿ ಪಡೆಯದೆ ಬ್ಲಾಸ್ಟ್ ನಡೆಸಬೇಡಿ ಅಂತ ಪತ್ರ ಬರೆದಿದ್ದಾರೆ. ಅಣೆಕಟ್ಟು ಸುರಕ್ಷತಾ ಸಮಿತಿಗೆ ರಾಜಮಾತೆ ಪತ್ರ ಬರೆದಿದ್ದಾರೆ. ಟ್ರಯಲ್ ಬ್ಲಾಸ್ಟ್ ನಡೆಸುವ ಹಕ್ಕು ಯಾರಿಗೂ ಇಲ್ಲ, ನಮ್ಮ ಜಾಗ, ರಾಜ ಮನೆತನಕ್ಕೆ ಸೇರಿರುವ ಜಾಗ, ನಮ್ಮ ಅನುಮತಿ ಇಲ್ಲದೆ ಹೇಗೆ ನೀವು ಟ್ರಯಲ್ ಬ್ಲಾಸ್ಟ್ ಮಾಡ್ತೀರಿ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಖಾಸಗಿ ಜಮೀನಿನಲ್ಲಿ ಬ್ಲಾಸ್ಟ್ ನಡೆಸೋ ಹಾಗಿಲ್ಲ. ಅಣೆಕಟ್ಟು ಸುರಕ್ಷತಾ ಸಮಿತಿಗೆ ಪತ್ರ ಬರೆದಿದ್ದಾರೆ ರಾಜಮಾತೆ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆಯೂ ಕೂಡ ಈ ರೀತಿ ಟ್ರಯಲ್ ಬ್ಲಾಸ್ಟ್ಗೆ ಬೇರೆ ರಾಜ್ಯದಿಂದ ಒಂದು ತಂಡ ಆಗಮಿಸಿರುತ್ತೆ. ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಯಿತು. ರೈತರು ಹೋರಾಟ ಮಾಡಿದ್ರು, ಜಿಲ್ಲಾಡಳಿತವೇ ನಡುಗಿ ಹೋಗಿತ್ತು ರೈತರ ಪ್ರತಿಭಟನೆಯಿಂದ, ಹೋರಾಟದಿಂದ. ಹಾಗಾಗಿ ಟ್ರಯಲ್ ಬ್ಲಾಸ್ಟ್ ಇನ್ನೇನು ನಡೆದೇ ಬಿಡುತ್ತೆ ಅನ್ನೋ ಹೊತ್ತಲ್ಲೇ ಜಿಲ್ಲಾಡಳಿತ ಹಿಂದೇಟು ಹಾಕ್ತು. ಕಾರಣ ಅಷ್ಟು ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗಿತ್ತು, ಆಕ್ರೋಶ ವ್ಯಕ್ತವಾಗಿತ್ತು. ಆಗಲೂ ಕೂಡ ರಾಜಮಾತೆ ಪ್ರಮೋದಾ ದೇವಿ ಒಂದು ಪತ್ರ ಬರೀತಾರೆ. ನಮ್ಮ ಜಾಗ, ಅದು ನಮಗೆ ಸೇರಿರುವಂತಹ ಬೇಬಿ ಬೆಟ್ಟ, 1600ಕ್ಕೂ ಹೆಚ್ಚು ಎಕರೆ ಜಾಗ ಹೊಂದಿರುವಂತಹ ಭೂಪ್ರದೇಶ ನಮ್ಮದು. ನಮ್ಮ ಪರ್ಮಿಷನ್ ಇಲ್ಲದೆ ಹೇಗೆ ನೀವು ಟ್ರಯಲ್ ಬ್ಲಾಸ್ಟ್ ಮಾಡ್ತೀರಿ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಹಾಗಾಗಿ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಒಡ್ಡಲಾಗಿತ್ತು. ಬಟ್ ನಂತರ ಕೋರ್ಟ್ ಮೊರೆ ಹೋದ್ರು. ಕೋರ್ಟ್ ಇಂದ ಈಗ ಅನುಮತಿ ಸಿಕ್ಕಿದೆ ಟ್ರಯಲ್ ಬ್ಲಾಸ್ಟ್ ನಡೆಸಿ ನಂತರ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ. ಹಾಗಾಗಿ ಸಿದ್ಧತೆಗಳಾಗ್ತಾ ಇತ್ತು ರೈತರ ವಿರೋಧದ ಮಧ್ಯದಲ್ಲೂ ಕೂಡ. ಈಗ ಮತ್ತೆ ರಾಜ್ಯ ಮನೆತದ ಎಂಟ್ರಿ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿವಾದ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ರಾಜಮಾತೆ ಪ್ರಮೋದಾ ದೇವಿ ಕೂಡ ಈಗ ಮಧ್ಯ ಪ್ರವೇಶ ಮಾಡಿದ್ದಾರೆ. ಬೇಬಿ ಬೆಟ್ಟ ನಮ್ಮ ಆಸ್ತಿ, ಅರಮನೆಗೆ ಸೇರಿದ್ದು, ನಮ್ಮ ಅನುಮತಿ ಪಡೆಯದೆ ಬ್ಲಾಸ್ಟ್ ನಡೆಸಬೇಡಿ ಅಂತ ಪತ್ರ ಬರೆದಿದ್ದಾರೆ. ಅಣೆಕಟ್ಟು ಸುರಕ್ಷತಾ ಸಮಿತಿಗೆ ರಾಜಮಾತೆ ಪತ್ರ ಬರೆದಿದ್ದಾರೆ. ಟ್ರಯಲ್ ಬ್ಲಾಸ್ಟ್ ನಡೆಸುವ ಹಕ್ಕು ಯಾರಿಗೂ ಇಲ್ಲ, ನಮ್ಮ ಜಾಗ, ರಾಜ ಮನೆತನಕ್ಕೆ ಸೇರಿರುವ ಜಾಗ, ನಮ್ಮ ಅನುಮತಿ ಇಲ್ಲದೆ ಹೇಗೆ ನೀವು ಟ್ರಯಲ್ ಬ್ಲಾಸ್ಟ್ ಮಾಡ್ತೀರಿ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಖಾಸಗಿ ಜಮೀನಿನಲ್ಲಿ ಬ್ಲಾಸ್ಟ್ ನಡೆಸೋ ಹಾಗಿಲ್ಲ. ಅಣೆಕಟ್ಟು ಸುರಕ್ಷತಾ ಸಮಿತಿಗೆ ಪತ್ರ ಬರೆದಿದ್ದಾರೆ ರಾಜಮಾತೆ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆಯೂ ಕೂಡ ಈ ರೀತಿ ಟ್ರಯಲ್ ಬ್ಲಾಸ್ಟ್ಗೆ ಬೇರೆ ರಾಜ್ಯದಿಂದ ಒಂದು ತಂಡ ಆಗಮಿಸಿರುತ್ತೆ. ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಯಿತು. ರೈತರು ಹೋರಾಟ ಮಾಡಿದ್ರು, ಜಿಲ್ಲಾಡಳಿತವೇ ನಡುಗಿ ಹೋಗಿತ್ತು ರೈತರ ಪ್ರತಿಭಟನೆಯಿಂದ, ಹೋರಾಟದಿಂದ. ಹಾಗಾಗಿ ಟ್ರಯಲ್ ಬ್ಲಾಸ್ಟ್ ಇನ್ನೇನು ನಡೆದೇ ಬಿಡುತ್ತೆ ಅನ್ನೋ ಹೊತ್ತಲ್ಲೇ ಜಿಲ್ಲಾಡಳಿತ ಹಿಂದೇಟು ಹಾಕ್ತು. ಕಾರಣ ಅಷ್ಟು ದೊಡ್ಡ ಮಟ್ಟದ ವಿವಾದ ಸೃಷ್ಟಿಯಾಗಿತ್ತು, ಆಕ್ರೋಶ ವ್ಯಕ್ತವಾಗಿತ್ತು. ಆಗಲೂ ಕೂಡ ರಾಜಮಾತೆ ಪ್ರಮೋದಾ ದೇವಿ ಒಂದು ಪತ್ರ ಬರೀತಾರೆ. ನಮ್ಮ ಜಾಗ, ಅದು ನಮಗೆ ಸೇರಿರುವಂತಹ ಬೇಬಿ ಬೆಟ್ಟ, 1600ಕ್ಕೂ ಹೆಚ್ಚು ಎಕರೆ ಜಾಗ ಹೊಂದಿರುವಂತಹ ಭೂಪ್ರದೇಶ ನಮ್ಮದು. ನಮ್ಮ ಪರ್ಮಿಷನ್ ಇಲ್ಲದೆ ಹೇಗೆ ನೀವು ಟ್ರಯಲ್ ಬ್ಲಾಸ್ಟ್ ಮಾಡ್ತೀರಿ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಹಾಗಾಗಿ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಒಡ್ಡಲಾಗಿತ್ತು. ಬಟ್ ನಂತರ ಕೋರ್ಟ್ ಮೊರೆ ಹೋದ್ರು. ಕೋರ್ಟ್ ಇಂದ ಈಗ ಅನುಮತಿ ಸಿಕ್ಕಿದೆ ಟ್ರಯಲ್ ಬ್ಲಾಸ್ಟ್ ನಡೆಸಿ ನಂತರ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ. ಹಾಗಾಗಿ ಸಿದ್ಧತೆಗಳಾಗ್ತಾ ಇತ್ತು ರೈತರ ವಿರೋಧದ ಮಧ್ಯದಲ್ಲೂ ಕೂಡ. ಈಗ ಮತ್ತೆ ರಾಜ್ಯ ಮನೆತದ ಎಂಟ್ರಿ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಪಕ್ಕ ಕಲ್ಲಿಗೆ ಕಾರು ಗುದ್ದಿ 3 ಮೃತಪಟ್ಟಿದ್ದಾರಂತೆ. ಡೆಡ್ಲಿ ಆಕ್ಸಿಡೆಂಟ್ ಲೈವ್ ವಿಡಿಯೋ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಕುಡಿದ ಮತ್ತಿನಲ್ಲಿ ಕಾರು ಚಲಿಸುವ ಲೈವ್ ದೃಶ್ಯ ಸೆರೆಯಾಗಿದೆ. ಜುಲೈ 8ರಂದು ರಾತ್ರಿ 10:32 ಸುಮಾರಿಗೆ ನಡೆದಂತ ಘಟನೆ ಇದು. ಅಪಘಾತದಲ್ಲಿ ಸ್ಥಳದಲ್ಲೇ ನರಳಾಡಿ 2 ಮೃತಪಟ್ಟಿದ್ದಾರೆ. ಓರ್ವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಬಸವನ ಬಾಗೇವಾಡಿ ಇಂಗಳೇಶ್ವರ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ಕುಡಿದ ಮತ್ತಿನಲ್ಲಿ ಖುಷಿಯಲ್ಲಿ ತೇಲಾಡ್ತಾ ಇದ್ದ ವೇಳೆ ಈ ಆಕ್ಸಿಡೆಂಟ್ ಸಂಭವಿಸಿದೆ. ಮಲ್ಲು ಡೋಲಕೊಂಡ, ಪರಶು ಮಿಣಜಿಗಿ, ರೇವಣ ಸಿದ್ಧ ಮೃತರು ಅಂತ ಗುರುತಿಸಲಾಗಿದೆ. 5 ಪೈಕಿ 3 ಮೃತಪಟ್ಟಿದ್ದಾರೆ. 2 ಸ್ಥಿತಿ ಚಿಂತಾಜನಕವಾಗಿದೆ. ಇದು ಲೈವ್ ದೃಶ್ಯ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರೋದು. ಕುಡಿದ ಮತ್ತಿನಲ್ಲಿ ಜೋಶಲ್ಲಿ ಕಾರು ಚಲಾಯಿಸೋದಕ್ಕೆ ಹೋಗಿ ಅಪಘಾತ ಸಂಭವಿಸಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಹಿಪ್ಪರ್ಗಿ ದೂರವಾಣಿ ಸಂಪರ್ಕದಲ್ಲಿ. ಅರುಣ್, ಯಾವಾಗ ಆಗಿರೋದು, ಹೇಗಾಯ್ತು, ಸದ್ಯ 2 ಸ್ಥಿತಿ ಯಾವ ರೀತಿ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ?
ಖಂಡಿತವಾಗಿ ಶ್ರುತಿ, ಜುಲೈ 8ರಂದು ರಾತ್ರಿ 10:32ಕ್ಕೆ ನಡೆದಿದ್ದಂತ ಒಂದು ಘಟನೆ ಇದು. ಬಾಗೇವಾಡಿಯಲ್ಲಿ ಪಾರ್ಟಿಯನ್ನು ಮುಗಿಸ್ಕೊಂಡು ಇಂಗ್ಲೇಶ್ವರ ಗ್ರಾಮಕ್ಕೆ ತೆರಳುವಂತ ಒಂದು ಸಂದರ್ಭದಲ್ಲಿ ಏನು 5 ಜನರು ಕಾರ್ನಲ್ಲಿ, ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಚಲಿಸ್ತಾ ಇದ್ರು. ಆ ವೇಳೆ ಏನಂದ್ರೆ ಮುಂದೆ ಕೂತಂತ ವ್ಯಕ್ತಿ ಏನಿದ್ರು ಮಲ್ಲು ಡೋಲ್ಗೊಂಡ ಅನ್ನುವಂತ ವ್ಯಕ್ತಿ ಮೊಬೈಲ್ ಅಲ್ಲಿ ವಿಡಿಯೋವನ್ನ ಮಾಡ್ತಾ ಇದ್ರು. ಇವರೆಲ್ಲರೂ ಸಹಿತ ಪಾನಮತ್ತರಾಗಿರೋದ್ರಿಂದ ಮತ್ತು ಅತಿಯಾದಂತ ಒಂದು ಮದ್ಯ ಸೇವನೆ ಮಾಡಿರೋ ಹಿನ್ನೆಲೆಯಲ್ಲಿ ವಾಹನ ಚಲಾಯಿಸೋದಕ್ಕೆ ಬರದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ರಸ್ತೆಯ ಪಕ್ಕದಲ್ಲಿರುವಂತ ಒಂದು ಡಿವೈಡರ್ಗೆ ಗುದ್ದಿರುವಂತದ್ದು. ಆ ಸ್ಥಳದಲ್ಲಿ ಏನಂದ್ರೆ ಮಲ್ಲು ಏನು ವಿಡಿಯೋ ಮಾಡ್ತಾ ಇದ್ದಂತ ಮಲ್ಲು ಡೋಲ್ಗೊಂಡ ಹಾಗೂ ಪರಸು ಮೆಣಸಿಗೆ ಸ್ಥಳದಲ್ಲಿ ಒಂದು ಸಾವನ್ನಪ್ಪಿರ್ತಾರೆ. ತದನಂತರ ಆಸ್ಪತ್ರೆಗೆ ಸಾಗಿಸುವುದು ಮತ್ತೆ ರೇವಣ ಸಿದ್ಧ ಶೇಖರಣೆ ಅನ್ನುವಂತ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸುವಂತ ಮಧ್ಯದಲ್ಲಿ ಸಾವನ್ನಪ್ಪಿರ್ತಾನೆ. ಇನ್ನು ಇಬ್ಬರ ಸ್ಥಿತಿಯು ಸಹಿತ ಚಿಂತಾಜನಕವಾಗಿರುವಂತದ್ದು. ಅವರನ್ನ ಸೋಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಅವರ ಸ್ಥಿತಿಯು ಸಹಿತ ಈಗ ಗಂಭೀರವಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಬಸವನಬಾಗೇವಾಡಿಯಲ್ಲಿ ಪೊಲೀಸ್ ಪ್ರಕರಣ ದಾಖಲಾಗಿ ಪೊಲೀಸರು ಮುಂದಿನ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಶ್ರುತಿ. ಓಕೆ ಅರುಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.